ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರ ಡಿಸ್ಟ್ರಿಬ್ಯೂಟರ್ಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇಯರ್ ಎಂಡ್ಗೆ ಒಂದು ಕಂಪ್ನಿ ಡಬಲ್ ಪಿ ಆಫರ್ ಅನ್ನ ಕೊಟ್ಟಿದೆ. ಆ ಡಬಲ್ ಪಿ ಆಫರ್ ಅನ್ನ ಕೊಟ್ಟಿರುವಂತ ಒಂದು ವೆಸ್ಟೀಸ್ ಕಂಪ್ನಿಗೆ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ನಮ್ಮ ಗೌತಮ್ ಬಾಲಿ ಸರ್ ಅವರಿಗೆ ಎಲ್ಲರ ಕಡೆಯಿಂದ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ನ ಹೊಸಬ್ರು ನೋಡ್ತಾ ಇದ್ದೀರಾ, ವೀಕ್ಷಣೆ ಮಾಡ್ತಿದ್ದೀರಾ, ಪ್ರತಿಯೊಬ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪಾ ಡಬಲ್ ಪಿ ವಿ ಆಫರ್ ಅಂತಂದ್ರೆ, ಈ ಕಂಪನಿಯಲ್ಲಿ ನೀವು ಒಬ್ಬ ಫಾಸ್ಟ್ ಸ್ಟಾರ್ಟ್ 8% ಆಗ್ಬೇಕಾದ್ರೆ ಒಂದು 9,000 ರೂಪಾಯಿ ನಿಮ್ಮ ಸೆಲ್ಫ್ ಒಂದು ಬಿಲ್ಲಿಂಗ್ ಆಗ್ಬೇಕಾಗತ್ತೆ. ಆ 9,000 ರೂಪಾಯಿ ಸೆಲ್ಫ್ ಬಿಲ್ಲಿಂಗ್ ಆದಾಗ ನೀವು ಕಂಪ್ನಿ ಒಂದು ಫಾಸ್ಟ್ ಸ್ಟಾರ್ಟ್ 8% ಅಂತ ಒಂದು ಅಚೀವ್ಮೆಂಟ್ ಆಗುತ್ತೆ. ಆವಾಗ 750 ವೋಚರ್ ಸಹ ಬರುತ್ತೆ. ಆವಾಗ ನೀವು ಒಂದು ಪ್ರಮೋಷನ್ ಆಗುತ್ತೆ 5% ಇಂದ 8% ಗೆ. ಬಟ್ ಈ ಡಬಲ್ ಪಿ ವಿ ಆಫರ್ ಹೇಗಿರುತ್ತಪ್ಪ ಅಂತಂದ್ರೆ, ಇವಾಗ ನೀವು 300 ಪಿ ವಿ ಮಾಡ್ತಾ ಇರ್ತೀರಲ್ಲ, ಕೇವಲ 150 ಪಿ ವಿ ಮಾಡಿದ್ರೆ ಸಾಕು, ಫಾಸ್ಟ್ ಸ್ಟಾರ್ಟ್ 8% ಆಗಿ ಕ್ವಾಲಿಫೈಡ್ ಆಗ್ತೀರಾ. ಅದೇ ರೀತಿಯಾಗಿ ಇವಾಗ 750 ರೂಪಾಯಿ ವೋಚರ್ ಏನ್ ಬರುತ್ತಲ್ಲ, ಈ ಡಬಲ್ ಪಿ ವಿ ಆಫರ್ ಅಲ್ಲಿ ಆ ಕ್ರೈಟೀರಿಯಾ ಏನಿರುತ್ತೆ, ಒಂದು ಫುಲ್ ಕ್ರೈಟೀರಿಯಾ ಏನಿರುತ್ತೆ, 300 ಪಿ ವಿ ಮಾಡಿದಾಗ ಮಾತ್ರ ನಿಮ್ಗೆ ಒಂದು 750 ವೋಚರ್ ಬರುತ್ತೆ. ಬಟ್ ಆ ಒಂದು ನಿಮ್ಮ ಲೆವೆಲ್ ಅನ್ನ ಅಪ್ ಮಾಡ್ಕೊಳ್ಳಿಕ್ಕೆ, ನೀವೊಂದು ಪ್ರಮೋಷನ್ ಆಗ್ಲಿಕ್ಕೆ ಓನ್ಲಿ ಈ ಡಬಲ್ ಪಿ ವಿ ಆಫರ್ ಅನ್ನ ಕಂಪ್ನಿ ಕೊಟ್ಟಿದೆ. ಒಂದು ಡೈರೆಕ್ಟರ್ ಆಗ್ಬೇಕಾದ್ರೆ 2001 ಪಿ ವಿ ಬೇಕು ನಾರ್ಮಲ್ ಆಗಿ. ಬಟ್ ಈ ಒಂದು ಆಫರ್ ಇರೋದ ಕಾರಣದಿಂದ ನೀವು ಕೇವಲ 1,050 ಪಿ ವಿ ಮಾಡ್ಕೊಂಡ್ರೆ ಒಬ್ಬ ಡೈರೆಕ್ಟರ್ ಆಗಿ ಒಂದು ಲೆವೆಲ್ ಅಪ್ ಆಗ್ತೀರಾ. ಬಟ್ ಅದರಿಂದ ಒಂದು ಡೈರೆಕ್ಟರ್ ಬೋನಸ್ ಬರಲ್ಲ. ಅದೇ ರೀತಿಯಾಗಿ ಒಂದು ಟೀಮ್ ಬಿಲ್ಡಿಂಗ್ ಬೋನಸ್ಗೆ ನಿಮ್ದು ನಾರ್ಮಲ್ ಕ್ರೈಟೀರಿಯಾ ಏನಿರುತ್ತೆ, 2,600 ಪಿ ವಿ ಬೇಕಾಗುತ್ತೆ. ಬಟ್ ಇದರಲ್ಲಿ 2,600 ಪಿ ವಿ ಆದ್ರೆ ಮಾತ್ರ ನಿಮ್ಗೆ ಈ ಡಬಲ್ ಪಿ ವಿ ಆಫರ್ ಅಲ್ಲಿ ಒಂದು ನಿಮ್ಗೆ ಟೀಮ್ ಬಿಲ್ಡಿಂಗ್ ಬೋನಸ್ ಬರುತ್ತೆ. ಅದೇ ರೀತಿಯಾಗಿ ಒಂದು LOB ಒಂದು 5,625 ಪಿ ವಿ ನಿಮ್ಗೆ ಗ್ರೂಪ್ ಅಲ್ಲಿ ಆಗ್ಲಿ ಸೆಲ್ಫ್ ಅಲ್ಲಿ ಆಗ್ಲಿ ಬಂದ್ರೆ ಮಾತ್ರ ನಿಮ್ಗೆ LOB ಬರುತ್ತೆ. ಯಾವುದೇ ರೀತಿಯಾಗಿ ಡಬಲ್ ಪಿ ವಿ ಆಫರ್ ಅಲ್ಲಿ ಒಂದು ಸಿಂಗಲ್ ಒಂದು ಪಿ ವಿ ಆಧಾರವಾಗಿ ನೀವು ಇವಾಗ 5,625 ಅರ್ಧದಲ್ಲಿ ಒಂದು ಪಿ ವಿ ಮಾಡಿಕೊಂಡು LOB ಬರುತ್ತೆ ಅಂತಂದು ನೀವು ಕಾಯ್ತಾ ಇದ್ರೆ LOB ಬರಲ್ಲ. ಅದಕ್ಕೆ ಡಿಯರ್ ಲೀಡರ್ಸ್, ಈ ಒಂದು ಡಬಲ್ ಪಿ ವಿ ಆಫರ್ ಯಾವ ತರ ಒಂದು ನಿಮ್ಗೆ ಉಪಯೋಗಕಾರಿ ಏನಪ್ಪಾ ಅಂತಂದ್ರೆ, ಕೆಲವೊಂದು ಟೀಮ್ ಬಿಲ್ಡಿಂಗ್ ಬೋನಸ್ ತೆಗೆದುಕೊಳ್ತಿರ್ತೀರಾ, ಡೈರೆಕ್ಟರ್ ಬೋನಸ್ ತೆಗೆದುಕೊಳ್ತಿರ್ತೀರಾ, LOB ತೆಗೆದುಕೊಳ್ತಿರ್ತೀರಾ. ಬಟ್ ನಿಮ್ಮ ಲೆವೆಲ್ ಅನ್ನ ಅಪ್ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಪಿ ವಿ ಕಡಿಮೆ ಇರೋದ್ರಿಂದ ಕೆಲವೊಂದು ಲೆವೆಲ್ ಅನ್ನ ರೀಚ್ ಆಗ್ಲಿಕ್ಕೆ ನಿಮ್ಗೆ ಒಂದು ಆಗ್ತಾ ಇರಲ್ಲ, ಪ್ರಯತ್ನ ಮಾಡ್ತಾ ಇರ್ತೀರಾ. ಬಟ್ ಈ ಒಂದು ಆಫರ್ ಅನ್ನ ಕಂಪ್ನಿ ಏಕೆ ಕೊಟ್ಟಿದೆಪ್ಪ ಅಂತಂದ್ರೆ, ನಿಮ್ಗೆ ನಿಮ್ಮ ಲೆವೆಲ್ ಅನ್ನ ಜಂಪ್ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಒಂದು ಅಚೀವ್ಮೆಂಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಈ ಒಂದು ಅವಕಾಶ ಇರುತ್ತೆ. ಅದಕ್ಕೆ ನಿಮ್ಗೆ ಈ ಅವಕಾಶವನ್ನ ಪ್ರತಿಯೊಬ್ಬ 5% ರಿಂದ ಹಿಡ್ಕೊಂಡು ಪ್ರತಿಯೊಬ್ಬ ಒಂದು ಡೈರೆಕ್ಟರ್ ಅಂಡ್ ಅಬೋ ಇರುವಂತ ಎಲ್ಲ ಲೀಡರ್ಸ್ ಗಳಿಗೆ ಈ ಕಂಪ್ನಿಯು ಒಂದು ಡಬಲ್ ಪಿ ವಿ ಆಫರ್ ಅನ್ನ ಕೊಟ್ಟಿದೆ. ಇದು ಕೇವಲ 23 ರಿಂದ 27ನೇ ತಾರೀಕುವರೆಗೂ ಇರುತ್ತೆ. ಪ್ರತಿಯೊಬ್ರು ಈ ಒಂದು ಆಫರ್ ಅನ್ನ ಉಪಯೋಗ ಮಾಡಿಕೊಂಡು ನಿಮ್ಮ ಅಪ್ಲೈನ್ಸ್ ಹಾಗೂ ಡೌನ್ಲೈನ್ಸ್ ಜೊತೆ ಒಂದು ಕಮ್ಯುನಿಕೇಶನ್ ಮಾಡಿಕೊಂಡು ಡಿಸ್ಕಷನ್ ಮಾಡಿ ನಿಮ್ಮ ಅಚೀವ್ಮೆಂಟ್ ಅನ್ನು ಮಾಡಿಕೊಂಡು ಲೆವೆಲ್ ಅನ್ನ ಅಪ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇದರೊಂದು ಕೆಲವೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ. ಆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಸಹ ಈ ಒಂದು ಡಬಲ್ ಪಿ ವಿ ಒಂದು ನೋಟಿಸ್ ಅಲ್ಲಿ ಇರುತ್ತೆ. ಅದನ್ನು ಸಹ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಪ್ರತಿಯೊಬ್ಬ ಒಂದು ಡಿಸ್ಟ್ರಿಬ್ಯೂಟರ್ಗೆ, ಪ್ರತಿಯೊಬ್ಬ ಒಂದು 5% ಇಂದ ಹಿಡ್ಕೊಂಡು ಡೈರೆಕ್ಟರ್ ಅಂಡ್ ಅಬೋ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಆಫರ್ ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ ಒಂದು ಡೌಟ್ಸ್ ಇರಬಹುದು, ಸರ್ ನೀವು ಯಾವುದೇ ತರ ಒಂದು ಪ್ರಾಡಕ್ಟ್ ಅನ್ನ, ಒಂದು ಅಗ್ರಿಕಲ್ಚರ್ ಆಗ್ಲಿ ಒಂದು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ತೆಗೆದುಕೊಂಡ್ರೆ ಈ ಆಫರ್ ಎಲಿಜಿಬಲ್ ಆಗುತ್ತಾ ಅನ್ನೋ ಒಂದು ಡೌಟ್ಸ್ ಇರುತ್ತೆ. ಬಟ್ ಆಗತ್ತೆ, ಇದರಲ್ಲಿ ಯಾವುದೇ ತರ ಯಾವುದೇ ಒಂದು ಇಂಡಿವಿಜುವಲ್ ಪ್ರಾಡಕ್ಟ್ ಅನ್ನ ತೆಗೆದುಕೊಳ್ಳುವಂತ ಒಂದು ಮೆನ್ಷನ್ ಮಾಡಿಲ್ಲ. ಎಲ್ಲ ಆಲ್ ಪ್ರಾಡಕ್ಟ್ ಒಂದು 16 ತರದ ಒಂದು ಕೆಟಗರಿಯಲ್ಲಿರೋ ನೀವು ಬೇಕಾದ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ರಿ. ಮಾಸ್ಟರ್ ಆಫ್ ಮಿಲನ್ ಇರಲಿ, ಅದೇ ರೀತಿಯಾಗಿ ಒಂದು ಅಗ್ರಿ ಪ್ರಾಡಕ್ಟ್ ಇರಲಿ, ಅದೇ ರೀತಿಯಾಗಿ SF9, ವೆಲಿನೋ ಹಾಗೂ ಶಾರ್ಪ್ ಎಲ್ಲ ಒಂದು ಆಲ್ ಒಂದು ಅಗ್ರಿಕಲ್ಚರ್ ಇರಲಿ, ಹೆಲ್ತ್ ಪ್ರಾಡಕ್ಟ್ ಇರಲಿ, ಎಲ್ಲ ಪ್ರಾಡಕ್ಟ್ ಗಳನ್ನ ನೀವು ಬೈ ಮಾಡೋದ್ರಿಂದ ಈ ಒಂದು ಕ್ವಾಲಿಫೈಡ್ ಆಗಬಹುದು ಈ ಒಂದು ಲೆವೆಲ್ಗೆ ಆಗಲಿ, ಈ ಒಂದು ಆಫರ್ಗೆ. ಪ್ರತಿಯೊಬ್ರು ಈ ಡಬಲ್ ಪಿ ವಿ ಆಫರ್ ಅನ್ನ
ಉಪಯೋಗ ತೆಗೆದುಕೊಂಡು ನಿಮ್ಮ ಲೆವೆಲ್ ಅನ್ನ ಜಂಪ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಶಿವಲ್, ಧನ್ಯವಾದಗಳು.